ಕಾರ್ಯದರ್ಶಿಗಳೇ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳೇ, ಈ ದಿನ ಮರವಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಆದಿ ಕರ್ಮಯೋಗಿ ಅಭಿಯಾನ ವಿಶೇಷ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಗ್ರಾಮ ಸಭೆಗೆ ಹಾಜರಾಗಿರ್ತಕ್ಕಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಂತಹ ಶ್ರೀಮತಿ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಯಾಗಿರ್ತಕ್ಕಂತಹ ಶ್ರೀಯುತ ಗಂಗಾಧರ್ ಸರ್ ಅವರಿಗೆ ಸ್ವಾಗತ ಹಾಗೂ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಯುತ ಸಂತೋಷ್ ಸರ್ ಅವರಿಗೆ ಸ್ವಾಗತ ಹಾಗೂ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಚಲುರಾಜು ಸರ್ ಅವರಿಗೆ ಸಭೆಗೆ ಸ್ವಾಗತ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲಾ ಸಿಬ್ಬಂದಿಗಳಿಗೂ ಸಹ ಸಭೆಗೆ ಸ್ವಾಗತ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೂ ಸಹ ಸಭೆಗೆ ಸ್ವಾಗತ. 2025-26ನೇ ಸಾಲಿನ ಆದಿ ಕರ್ಮಯೋಗಿ ಅಭಿಯಾನ ಯೋಜನೆಯ ಕ್ರಿಯಾ ಯೋಜನೆ ತಯಾರಿಸುವ ಬಗ್ಗೆ ಹಾಗೂ ಸಭೆಯನ್ನು ನಡೆಸುವ ಬಗ್ಗೆ ಕಾಮಗಾರಿ ವಿವರ. ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹನ್ನಡಿ ಗ್ರಾಮ ಮತ್ತು ಉಲೇನಡಿ ಗ್ರಾಮಗಳ ಆಯ್ಕೆ ಮಾಡಲಾಗಿದ್ದು, ದಿನಾಂಕ 22/9/2025 ಹನ್ನಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತ್ತು ಉಲೇನಡಿಯ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯವರವರ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಲಾಗಿತ್ತು. ಸದರಿ ಸಭೆಗೆ ತಾಲೂಕು ಪಂಚಾಯಿತಿಯ ಶ್ರೀ ರಾಜೇಶ್ವರ್ ಅವರು ತಾಲೂಕು ಯೋಜನಾಧಿಕಾರಿಗಳು ಮಾತನಾಡಿ ಸದರಿ ಅಭಿಯಾನದ ಬಗ್ಗೆ ಸವಿವರವಾಗಿ ತಿಳಿಸಿದರು. ಅದರಂತೆ ಯೋಜನೆಯಿಂದ ಸಿಗಬಹುದಾದ ಸವಲತ್ತುಗಳನ್ನು ತಿಳಿಸಿದರು. ಅದರಂತೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಸಮ್ಮುಖದಲ್ಲಿ ಮನೆ ಮನೆ ಭೇಟಿ ನೀಡಿ ವಸತಿ ರಹಿತ ಕುಟುಂಬಗಳ ಪಟ್ಟಿ ಮತ್ತು ಗ್ರಾಮದಲ್ಲಿ ಶೌಚಾಲಯ ರಹಿತರ ಪಟ್ಟಿ, ಗ್ರಾಮದಲ್ಲಿ ಮಾಡಬಹುದಾದ ಸಿಸಿ ಚರಂಡಿ ಕಾಮಗಾರಿಗಳು, ಸಿಸಿ ರಸ್ತೆ ಕಾಮಗಾರಿಗಳು, ಗ್ರಾಮಕ್ಕೆ ಬೇಕಾದ ಗ್ರಂಥಾಲಯ, ಸಮುದಾಯ ಭವನ ಹಾಗೂ ವಿದ್ಯುತ್ ಶಕ್ತಿ ಸಂಪರ್ಕ ಪಡೆದಿಲ್ಲದ ಕುಟುಂಬಗಳ ಪಟ್ಟಿ ಮತ್ತು ಸರ್ಕಾರಿ ಶಾಲಾ ಕಟ್ಟಡ ನಿರ್ಮಾಣ ಕಾಮಗಾರಿಗಳ ಪಟ್ಟಿ ಮಾಡಲಾಯಿತು. ಅದರಂತೆ ಹನ್ನಡಿ ಗ್ರಾಮದಲ್ಲಿ ಸದರಿ ಯೋಜನೆಯಿಂದ ಮಾಡಬಹುದಾದ ಕಾಮಗಾರಿಗಳ ಕ್ರಿಯಾ ಯೋಜನೆ ಈ ಕೆಳಗಂಡೆ ನೀಡುತ್ತದೆ. ಹನ್ನಡಿ ಗ್ರಾಮದ ಐಮಸ್ ಅಳವಡಿಸುವ 4 ಸ್ಥಳಗಳಲ್ಲಿ ಸಮುದಾಯ ಭವನ ನಿರ್ಮಾಣ, ಶುದ್ಧ ನೀರಿನ ಘಟಕ, ಗ್ರಂಥಾಲಯ ನಿರ್ಮಾಣ, ಸರ್ಕಾರಿ ಶಾಲಾ ಕಟ್ಟಡ ಮರು ಕೋಣೆ ನಿರ್ಮಾಣ, ಗ್ರಾಮದಲ್ಲಿ ಸ್ಮಶಾನ ಸಮಗ್ರ ಅಭಿವೃದ್ಧಿ, ಗ್ರಾಮದಲ್ಲಿ ಬಹಿರಂಗ ಮಂದಿರ ನಿರ್ಮಾಣ, ಸಂತೆ ನಿರ್ಮಾಣ, ಗ್ರಾಮದ ಕೆರೆ ಕೋಡಿ ಹತ್ತಿರ ಇರುವ ದ್ರವ ಮತ್ತು ತ್ಯಾಜ್ಯ ನಿರ್ವಹಣಾ ಕಾಮಗಾರಿ, ಗ್ರಾಮದ ಮಾರಿಕೋಡಿ ಗಜಮೀನಿನ ಹತ್ತಿರ ದ್ರವ ತ್ಯಾಜ್ಯ ನಿರ್ವಹಣಾ ಕಾಮಗಾರಿನ ಗ್ರಾಮದ ಮಾರಿಕೋಡಿಗೆ ಜಮೀನಿನ ಹತ್ತಿ ಅಂತ ಹತ್ತಿರ ಅಂತ ಆಗಿಲ್ಲ. ಕಸ ಸಂಗ್ರಹಣಾ ಘಟಕ ನಿರ್ಮಾಣ, ಗ್ರಾಮದಲ್ಲಿ 6 ಉತ್ಪಾದಕರ ಕಟ್ಟಡ ನಿರ್ಮಾಣ, ಪ್ರಾಥಮಿಕ ಉಪ ಆರೋಗ್ಯ ಕೇಂದ್ರ ಕಟ್ಟಡ ನಿರ್ಮಾಣ, ಆದಿ ಸೇವಾ ಕೇಂದ್ರದ ಕಟ್ಟಡ ನಿರ್ಮಾಣ, ಸಮಗ್ರ ಆಟದ ಮೈದಾನ, ಬಸ್ಸು ತಂಗು ನಿರ್ಮಾಣ, ಮಹಿಳಾ ಸ್ವಸಹಾಯ ಸಂಘಕ್ಕೆ ಕಟ್ಟಡ ನಿರ್ಮಾಣ, ಸಮಗ್ರ ಕೆರೆ ಅಭಿವೃದ್ಧಿ, ಗೋಕಟ್ಟೆ ಅಭಿವೃದ್ಧಿ, ಹೊಸದಾಗಿ ಅಂಗನವಾಡಿ ನಿರ್ಮಾಣ ಕಾಮಗಾರಿ, ಪಶುಸಂಗೋಪನೆ, ನಮ್ಮ ಹೊಲ ನಮ್ಮ ದಾರಿ ರಸ್ತೆಗಳ ಕಾಮಗಾರಿಗಳಲ್ಲಿ ನಮ್ಮ ಹೊಲದ ದಾರಿಯಲ್ಲಿ ಕಮರಳ್ಳಿ ರಸ್ತೆಯಿಂದ ಕಾಳಿ ಮಹಾದೇವನ ನಾಯಕನ ಜಮೀನು ಅವರಿಗೆ ಮೆಟ್ಲಿಂಗ್ ರಸ್ತೆ ಕಾಮಗಾರಿ, ಸಿದ್ನಾಯಕನ ಜಮೀನಿಂದ ಚೆನ್ನಾಚಾರಿ ಜಮೀನು ಅವರಿಗೆ ಮೆಟ್ಲಿಂಗ್ ರಸ್ತೆ ಕಾಮಗಾರಿ, ಚೆಲುವಾಚಾರಿ ಮನೆಯಿಂದ ಪಟಲ್ದಮ್ಮನ ದೇವಸ್ಥಾನದವರೆಗೆ ಮೆಟ್ಲಿಂಗ್ ರಸ್ತೆ ನಿರ್ಮಾಣ ಕಾಮಗಾರಿ. ಸ್ಪೇಸ್ ಕೊಡ್ಬೇಕು. ಹನ್ನಳ್ಳಿ ಗ್ರಾಮದ ಕಮರಳ್ಳಿ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಹನ್ನಳ್ಳಿ ಗ್ರಾಮದ ಕೋಳಿ ಫಾರಂನ ಎದುರುಗಡೆ ರಸ್ತೆಯಿಂದ ಕಾಡನ್ಕಟ್ಟೆವರೆಗೆ ಮೆಟ್ಲಿಂಗ್ ರಸ್ತೆ ನಿರ್ಮಾಣ ಎಲ್ಲ ಸ್ಪೇಸ್ ಮಾಡಿದೆ. ಜಮೀನಿಂದ ಬೆಟ್ಟಾಲದವರೆಗೆ ಮೆಟ್ಲಿಂಗ್ ರಸ್ತೆ ನಿರ್ಮಾಣ ಕಾಮಗಾರಿ, ಕಾಂಕ್ರೀಟ್ ರಸ್ತೆ ಕಾಮಗಾರಿಗಳು. ಹನ್ನಡಿ ಗ್ರಾಮದ ಶಿವರಾಮಪ್ಪ ಅವರ ಕಾಲೋನಿ ಯೋಜನೆಯಿಂದ ಮಲ್ಲಮ್ಮನ ರಮೇಶನ್ ಮನೆಯವರಿಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿ, ಹನ್ನಡಿ ಗ್ರಾಮದ ರೇವಣ್ಣನವರ ಮನೆಯಿಂದ ಕೆಂಡಗಂಡ್ ಮಾದೇವನಾಯಕ ಮನೆಯವರಿಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿ, ಹನ್ನಡಿ ಗ್ರಾಮದ ಮಂಚನಾಯಕ ಮನೆಯಿಂದ ಕೊಳಗಾಮರಿ ಸಿದ್ದನಾಯಕ ಮನೆಯವರಿಗೆ ಕಾಂಕ್ರೀಟ್ ರಸ್ತೆ ಕಾಮಗಾರಿ, ಹೊಸ ಹತ್ತಿ ರೈತರ ಪಟ್ಟಿ.
ವಾಣಿ ಕೋಂ ಚಂದ್ರು, ತುಳಸಿ ಕೋಂ ರವಿ, ಜಯಮ್ಮ ಕೋಂ ಲೇಟ್ ಸಣ್ಣಯ್ಯ, ಜ್ಯೋತಿ ಕೋಂ ಮುನಿಯಯ್ಯ, ಚಿಕ್ಕಮ್ಮ ಕೋಂ ಲೇಟ್ ಕೃಷ್ಣನಾಯಕ, ಭಾಗ್ಯಮ್ಮ ಮಹಾನಾಯಕ, ಜಯಲಕ್ಷ್ಮಿ ಪ್ರದೀಪ್, ನಿರ್ಮಲಾ ಸಣ್ಣನಾಯಕ, ರೇಣುಕಾ ಮಹಾದೇವ ನಾಯಕ, ನಾಗಮ್ಮ ಹನುಮನಾಯಕ, ಲಕ್ಷ್ಮಮ್ಮ ಮಂಚನಾಯಕ, ಕೆಂಚಮ್ಮ ಸಿದ್ನಾಯಕ, ಕಾವೇರಮ್ಮ ಚನ್ನಾಯಕ, ರಾಜಮ್ಮ ದೇವರಾಜ ನಾಯಕ, ನಂಜಮ್ಮ ನಿಮ್ನಾಯಕ, ಮರ್ಕಾಳಮ್ಮ ಮೂಗ್ನಾಯಕ, ಸವಿತಾ ಮಂಜುನಾಯಕ, ಹೇಮಾವತಿ ಕೃಷ್ಣನಾಯಕ, ಎಸ್.ಸಿ. ಶಿಲ್ಪಾ ಪುಟರ್ಸ್ ನಾಯಕ, ದೇವಮ್ಮ ರಾಮನಾಯಕ, ಸುಮಿತ್ರಾ ಮಹಾದೇವ ನಾಯಕ, ಶಿವಮ್ಮ ಎಚ್.ಆರ್. ರವಿ, ಸುಂದ್ರಮ್ಮ ಮರಿಚೋಡ್ ನಾಯಕ, ಮರ್ಷಿದ್ದಮ್ಮ ಶಿವಣ್ಣ ನಾಯಕ. ಜಯಮ್ಮ ಕೋಮ್ರೇಟ್ ರಮೇಶ್ ನಾಯಕ, ಬಿ.ಎನ್. ಮಂಜುಳಾ ಕೋಂ ರವಿ ನಾಯಕ, ಲಕ್ಷ್ಮೀ ರಾಮನಾಯಕ, ಚಾಮಮ್ಮ ಮರ್ಚಿಕ್ ನಾಯಕ, ಚಿನ್ನಮ್ಮ ಕೆಂಪನಾಯಕ, ಯಶಸ್ವಿನಿ ಎಲ್.ಕೆ. ಮಹಾದೇವ ನಾಯಕ, ರಾಜಮ್ಮ ಅರಸ್ ನಾಯಕ, ಜ್ಯೋತಿ ರವಿ ನಾಯಕ, ಜ್ಯೋತಿ ರಂಜು ಕೋಂ ಸ್ವಾಮಿ ನಾಯಕ, ಮಂಚಮ್ಮ ಯತ್ನಾಯಕ, ಸಿದ್ದಮ್ಮ ಮಹಾದೇವ ನಾಯಕ, ಚೈತ್ರ ಬೋರ್ ನಾಯಕ, ದೇವಮಣಿ ನಂಜುಂಡ ನಾಯಕ, ಸೌಮ್ಯ ಕೋಂ ಸ್ವಾಮಿ ನಾಯಕ, ದೊಡ್ಡತಾಯಮ್ಮ ವೆಂಕಟೇಶ್. ಕೌಶಲ್ಯಾಭಿವೃದ್ಧಿ ಯೋಜನೆ ಗ್ರಾಮದ ಯುವಕ ಯುವತಿಯರಿಗೆ ವಾಹನ ಚಾಲನೆ ಪರವಾನಗಿ ಯೋಜನೆಯಲ್ಲಿ 5 ಲಕ್ಷ ಮೀಸಲಾತಿ ಇಡಲಾಗಿದೆ. ಗ್ರಾಮದ ಮೀನುಗಾರಿಕೆ ಯೋಜನೆಯಡಿ ಮೀನುಕೊಳ ಅಭಿವೃದ್ಧಿ ವೈಯಕ್ತಿಕ ಕಾಮಗಾರಿ. ಗ್ರಾಮದ ಯುವತಿಯರಿಗೆ ಹೊಲಿಗೆ ಯಂತ್ರ ತರಬೇತಿ ಕೊಡಿಸುವುದು. ಹುಲ್ಲನಹಳ್ಳಿ ಗ್ರಾಮದ ಸದರಿ ಯೋಜನೆಯಿಂದ ಮಾಡಬಹುದಾದ ಕಾಮಗಾರಿಗಳ ಕ್ರಿಯಾ ಯೋಜನೆ ಈ ಕೆಳಗಂಡಂತೆ ಇದೆ. ವಾಲ್ಮೀಕಿ ಭವನ ಕಟ್ಟಡ ಅಭಿವೃದ್ಧಿ, ಶುದ್ಧ ನೀರಿನ ಘಟಕ, ಐಮಾಸ್ ಅಳವಡಿಕೆ, ಗ್ರಂಥಾಲಯ ನಿರ್ಮಾಣ, ಸರ್ಕಾರಿ ಶಾಲಾ ಕಟ್ಟಡ ಕೋಣೆ ನಿರ್ಮಾಣ, ಗ್ರಾಮದಲ್ಲಿ ಸ್ಮಶಾನ ಸಮಗ್ರ ಅಭಿವೃದ್ಧಿ, ಗ್ರಾಮದಲ್ಲಿ ಬೈಲೂರಣ್ಣ ಮಂದಿರ ನಿರ್ಮಾಣ, ಸಂತೆ ನಿರ್ಮಾಣ ಕಾಮಗಾರಿ, ಸಮುದಾಯ ಶೌಚಾಲಯ, ಸೋಲಾರ್ ಘಟಕ ಸ್ಥಾಪನೆ, ಕಸ ಸಂಗ್ರಹಣೆ ಘಟಕ ನಿರ್ಮಾಣ, ಗ್ರಾಮದಲ್ಲಿ ಹಾಲು ಉತ್ಪಾದಕರ ಕಟ್ಟಡ ನಿರ್ಮಾಣ, ಪ್ರಾಥಮಿಕ ಉಪ ಆರೋಗ್ಯ ಕೇಂದ್ರ ಕಟ್ಟಡ ನಿರ್ಮಾಣ ಕಾಮಗಾರಿ, ಆದಿಸೇವಾ ಕೇಂದ್ರ ಕಟ್ಟಡ ನಿರ್ಮಾಣ ಕಾಮಗಾರಿ, ಸಮಗ್ರ ಆಟದ ಮೈದಾನ, ಬಸ್ಸು ತಂಗುದಾಣ ನಿರ್ಮಾಣ ಕಾಮಗಾರಿ, ಮಹಿಳಾ ಸ್ವಸಹಾಯ ಸಂಘದ ಕಟ್ಟಡ ನಿರ್ಮಾಣ ಕಾಮಗಾರಿ, ಸಮಗ್ರ ಕೆರೆ ಅಭಿವೃದ್ಧಿ, ಗೋಕಟ್ಟೆ ಅಭಿವೃದ್ಧಿ, ನಮ್ಮ ಹೊಲ ನಮ್ಮ ದಾರಿ ರಸ್ತೆ ಕಾಮಗಾರಿಗಳು, ಸರ್ಕಾರಿ ಪ್ರಾಥಮಿಕ ಶಾಲೆಯಿಂದ ಸವಿತಾ ಅವರ ಜಮೀನವರೆಗೆ ರಸ್ತೆ ಸಂಪರ್ಕ, ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿಗಳು, ರವಿ ಸಿ ಮನೆಯಿಂದ ರಾಯರ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ, ವೆಂಕಟನಾಯಕರವರ ಮನೆಯಿಂದ ಮರಮ್ಮ ಅವರ ಖಾಲಿ ನಿವೇಶನದವರೆಗೆ ಸಿಸಿ ರಸ್ತೆ ಕಾಮಗಾರಿ, ಹೊನ್ನಾಯಕ ನಿವೇಶನದಿಂದ ಶಂಕರ್ ಮನೆಯವರೆಗೆ ಸಿಸಿ ರಸ್ತೆ ಕಾಮಗಾರಿ, ಸ್ವಾಮಿ ನಾಯಕವರ ಮನೆಯಿಂದ ಅಂದಾನಿ ನಾಯಕವರ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ, ಜಯಣ್ಣವರ ಮನೆಯಿಂದ ಶಾಲಾ ರಸ್ತೆಯವರೆಗಿನ ಸಿಸಿ ರಸ್ತೆ ಕಾಮಗಾರಿ. ಒಂಚೂರು ತಪ್ಪಾಗಲಿಲ್ಲ ಪಾಠಗಳು ಸ್ಪೇಸ್ ಕೊಟ್ಬಿಡು. ಸ್ವಾಮಿ ಇನ್ನೊಂದು 27 ನೋಡಿದ್ರಿ ಸರ್, ಡ್ರೈವರ್ ಡ್ರೈವರ್ ಸ್ವಾಮಿ ಅದು ತಪ್ಪಾಗಿದೆ. ಡ್ರೈವರ್ ಸ್ವಾಮಿ ನಾಯಕರ ಮನೆಯಿಂದ ಸಣ್ಣಯ್ಯನ ಮನೆಯವರೆಗೆ ಸಿಸಿ ರಸ್ತೆ ಕಾಮಗಾರಿ, ಚಿಕ್ಕಣ್ಣನಾಯಕರ ಮನೆಯಿಂದ ಶಿವನಾಯಕನ ಮನೆಯವರೆಗೆ ಸಿಸಿ ರಸ್ತೆ ಕಾಮಗಾರಿ, ಸೆಂಟ್ರಿಂಗ್ ಸಿದ್ನಾಯಕನ ಮನೆಯಿಂದ ಕೆಂಚನಾಯಕ ಮನೆಯವರೆಗೆ ಸಿಸಿ ರಸ್ತೆ ಕಾಮಗಾರಿ, ರಾಮಕೃಷ್ಣನ ಮನೆಯಿಂದ ಹಿರಿಯ ಪ್ರಾಥಮಿಕ ಶಾಲೆಯವರೆಗೆ ಸಿಸಿ ರಸ್ತೆ ಕಾಮಗಾರಿ, ರವಿ ಮನೆಯಿಂದ ರಾಜನಾಯಕನ ಮನೆಗೆ ಸಿಸಿ ರಸ್ತೆ ಕಾಮಗಾರಿ, ರಾಜಾಚಾರಿ ಮನೆಯಿಂದ ಹಿರಿಯ ಪ್ರಾಥಮಿಕ ಶಾಲೆಯವರೆಗೆ ಸಿಸಿ ರಸ್ತೆ ಕಾಮಗಾರಿ, ಚನ್ನಾಯಕನ ಮನೆಯಿಂದ ಹನ್ನಡಿ ಹೋಗುವ ರಸ್ತೆವರೆಗೆ ಸಿಸಿ ರಸ್ತೆ ಚರಂಡಿ ಕಾಮಗಾರಿ, ಕಾಂತನಾಯಕನ ಮನೆಯಿಂದ ಹನ್ನಡಿ ಹೋಗುವ ರಸ್ತೆವರೆಗೆ ಸಿಸಿ ರಸ್ತೆ ಕಾಮಗಾರಿ, ಅಂದಾನಿ ನಾಯಕನ ಮನೆಯಿಂದ ಪುಟ್ಟಾಯನ ಮನೆಯವರೆಗೆ ಸಿಸಿ ಚರಂಡಿ ಮತ್ತು ರಸ್ತೆ ಕಾಮಗಾರಿ, ಗೋದಾಮು ನಿರ್ಮಾಣ, ಹುಲ್ಲನಹಳ್ಳಿ ಗ್ರಾಮದಲ್ಲಿ ಘನದ್ರವ ಮತ್ತು ತ್ಯಾಜ್ಯ ನಿರ್ಮಾಣ ಕಾಮಗಾರಿ 3 ಕಡೆ. ಅಂದ್ರೆ ಬೂದು ನಿರ್ಮಾಣ ಬೂದು ನಿರ್ಮಾಣ ಸ್ಪಷ್ಟವಾಗಿ ಹಾಕದು. ಬೂದು ನಿರ್ಮಾಣ ಕಾಮಗಾರಿಗಳಂತ ಹಾಕಿದ್ರೆ ಸಂಗ್ರಹಣೆ ಕೇಂದ್ರ ಒಂದು ಮಾಡೋದು, ಬೂದು ನಿರ್ವಹಣೆ ಮಾಡೋದು, ಎಲ್ಲಿ ಅದು ಮಾಡೋದು. 3 ಕಡೆ ಹಾಕೋದು ಬೂದು ನಿರ್ಮಾಣ ಕಾಮಗಾರಿಗಳು 3 ಕಡೆ ಅಂತ. ಈಗ ಸಣ್ಣ ಸ್ವಲ್ಪ ಕೇಳ್ಕೊ, ಮಾಡೋರು ಅಭ್ಯಾಸ ಕಾಮಗಾರಿ
ಅವ್ರು ಮಾಡೋದು ಗೋಪಾಲ್ಪುರ ಈಗ ಅವ್ರಿಗೆ ಅನುದಾನ ಕೊಟ್ಬಿಟ್ಟು ಮಾಡ್ಬಿಟ್ರೆ ಕಾಯ್ತಾ ಹೊರಗಡೆ ಪಶುಸಂಗೋಪನಾ ಆಸ್ಪತ್ರೆ, ಕೌಶಲಾಭಿವೃದ್ಧಿ ಕೇಂದ್ರ, ಮೀನು ಸಾಗಾಣಿಕೆ ತರಬೇತಿ ಕೇಂದ್ರ, ಜೇನು ಸಾಗಾಣಿಕೆ ತರಬೇತಿ ಕೇಂದ್ರ, ಟೈಲರಿಂಗ್ ತರಬೇತಿ ಕೇಂದ್ರ, ಕೃಷಿ ಆಧಾರಿತ ತರಬೇತಿ ಕೇಂದ್ರ, ವಾಹನ ಪರವಾನಗಿ ಪಡೆಯಲು ತರಬೇತಿ ಕೇಂದ್ರ, ವಸತಿ ರಹಿತರ ಪಟ್ಟಿ, ಜ್ಯೋತಿ ಮರಿನಾಯಕ, ಶೋಭಾ ಸೋಮಣ್ಣ, ಸಣ್ಣಮ್ಮ ಮರಿನಾಯಕ, ಕೆಂಪಮ್ಮ ಶಿವನಾಯಕ, ಪುಟ್ಟಮಣಿ ರಾಮನಾಯಕ, ನೀಲಮ್ಮ ಅಂದಾನಿ ನಾಯಕ, ಸುನಂದ ಸ್ವಾಮಿನಾಯಕ, ಲಕ್ಷ್ಮೀ ರವಿ, ಸವಿತಾ ಕೋಮ್ ರವಿ, ಚಿಕ್ತಾಯಮ್ಮ ಲೇಟ್ ಚಿಕ್ಕನಾಯಕ, ಮಧು ಶ್ರೀಕಂಠ, ರತ್ನಾ ಕೋಮ್ ಸ್ವಾಮಿನಾಯಕ, ಜ್ಯೋತಿ ಚಂದ್ರೇಶ್, ರೇಖಾ ಸ್ವಾಮಿನಾಯಕ, ಜಯಲಕ್ಷ್ಮಿ ಕೋಮ್ ಸಿದ್ನಾಯಕ, ಗೀತಾ ಮಾದೇವನಾಯಕ, ಕಾಳಮ್ಮ ಸಿದ್ನಾಯಕ, ದೇವಾಮಣಿ ನಂಜೇಶ್, ಗೌರಿ ಚಿಕ್ಕಸ್ವಾಮಿ, ಮಹಾದೇವಿ ಉಳ್ಕೈ ಕರಿನಾಯಕ, ಸಣ್ಣಮ್ಮ ಪಾಪನಾಯಕ ಈ ಮೇಲ್ಕಂಡ ಎಲ್ಲಾ ಕಾಮಗಾರಿಗಳನ್ನು ಅನುಮೋದಿಸಿ ಸದರಿ